ದೊಡ್ಡ ಸ್ಥಾನಕ್ಕೆ ಹೋದಂಗೆ ಅವ್ರಿಗೆ ಸಂಸ್ಕಾರ ಜಾಸ್ತಿ ಬರಬೇಕು, ಸಂಸ್ಕಾರ ಬಂದಿಲ್ಲ. ಎರಡನೇದಾಗಿ ಮಾಧ್ಯಮದಲ್ಲಿ ನೋಡಿದ್ದೇವೆ, ಅವ್ರ ಕುಟುಂಬದಲ್ಲೂ ಸ್ವಲ್ಪ ದೊಡ್ಡ ಕಲಹಗಳು ನಡೀತಾ ಇದೆ. ಅವರು ಅದು ನನಗೆ ಅನಿಸ್ತಾ ಇದೆ, ಈ ದರ್ಶನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಹಾಗಾಗಿ ಅವರು ಪದೇ ಪದೇ ಎಡವಟ್ಟಿಗಳು ಮಾಡ್ಕೊಂಡು ಹೋಗ್ತಾರೆ ಸಮಾಜದಲ್ಲಿ. ಮನೆ ಜಟ್ಲಾಗಿ ಕೇಸ್ ಆಯಿತು, ಗಲಾಟೆ. ಅದ್ರ ಹಿಂದೆ ಇನ್ನೊಂದು ಯಾವುದೋ ಗಲಾಟೆ ಆಯಿತು. ಅದ್ರ ಹಿಂದೆ ಅವ್ರ ಮನೆ ಮುಂದೆ ನಾಯಿ ಯಾವ್ದು ಇಟ್ಕೊಂಡು ಅದನ್ನು ಗಲಾಟೆ ಆಯಿತು. ಇವತ್ತು ಮರ್ಡರ್ ಮಾಡೋ ಮಟ್ಟಕ್ಕೆ ಬಂದರೆ ಶಿಕ್ಷಣ ಅಲ್ಲ, ಯಾರೇ ಇರಲಿ ಅವ್ರಿಗೆ ಗಲ್ಲು ಶಿಕ್ಷೆನೇ ಸೂಕ್ತ, ಅದಕ್ಕಿಂತ ಕಡಿಮೆ ಕೊಡಬಾರ್ದು. ಫಿಲಿಂ ಚೇಂಬರಿಂದ ವಜಾ ಮಾಡೋದು ಶಿಕ್ಷೆ ಅಲ್ಲ. ಫಿಲಂ ಚೇಂಬರ್ ವಜಾ ಮಾಡಿದ್ರೆ ಬೇರೆ ರಾಜ್ಯಕ್ಕೆ ಹೋಗಿ ಆಕ್ಟ್ ಮಾಡ್ತಾರೆ. ಆದರೆ ಈ ನೆಲದ ಕಾನೂನು ಬಹಳ ಬಿಗಿಯಾಗಿ ಅಪ್ಲೈ ಮಾಡಬೇಕು, ಅವ್ರಿಗೆ ಶಿಕ್ಷೆ ಇದೆ. ಹಿಂದೆ ಯಾರ ಹುನ್ನಾರ ಇದೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಪೇಪರ್ ಓದ್ಕೊಂಡ್ಬಂದಿದೆ ಬೆಳಗ್ಗೆ. ಹಾಗೇನೇ ಇದ್ರೆ ಆ ಇಲಾಖೆಯವ್ರನ್ನು ಬಲಿಯಾಗ್ತದೆ. ಮತ್ತೆ ಇದಕ್ಕೆ ಯಾರ್ಯಾರು ಅವರ ಅಂಧ ಅಭಿಮಾನಿಗಳಿದಲ್ಲ, ಅಂಧ ಅಭಿಮಾನಿಗಳು ಅವ್ರನ್ನ ಹೋಗಿ ಎತ್ಕೊಂಡ್ಬರೋಕ್ಕೆ, ಗಲಾಟೆ ಮಾಡೋಕ್ಕೆ, ಆ ಸಾಯಿಸಿದ ರೀತಿ ಇದೆಯಲ್ಲ, ಚಿತ್ರಹಿಂಸೆ, ಇದು ಇನ್ಹ್ಯೂಮನ್, ಯಾರು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಡಪಾಯಿನ ಆ ರೀತಿ ಹೊಡೆದು ಕೊಂತಾರೆ ಅಂದರೆ ಇನ್ನೂ ತಾಲಿಬಾನ್ ಸ್ಥಿತಿ ಇದೆ. ತಾಲಿಬಾನ್ ಯಾವ ಸ್ಥಿತಿಯಲ್ಲಿ ನಾವಿದ್ದೇವೆ? ಅಭಿಮಾನಿನ ಸ್ವಂತ ದರ್ಶನ ಅಭಿಮಾನಿ ರೀತಿ ಕೊಲೆ ಮಾಡ್ಬೋದ್ರೆ ಆ ನಟನೆ ಅಲ್ಲ. ಈಸ್ ವೆರಿ ಅರೋಗೆಂಟ್ ಆ್ಯಂಡ್ ಈಸ್ ಎ ಕ್ರಿಮಿನಲ್ ಆ್ಯಂಡ್ ಲಾ ಶುಡ್ ಟೇಕ್ ಇಸ್ ಓನ್ ಕೋರ್ಸ್ ಟು ಪನಿಷ್ ಹಿಮ್ ವಿತ್ ದ ರಿಗರಸ್ ಇಂಪ್ರಿಸನ್ಮೆಂಟ್. ಸರ್ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಆಗಬೇಕು ಅಂತ ಒತ್ತಾಯ ಮಾಡ್ತಾರೆ. ಎಲ್ಲ ಆಗಬೇಕು, ಎಲ್ಲ ಆಗಬೇಕು. ರೌಡಿ ಶೀಟ್ ಆಗಬೇಕು, ಜೈಲಿಗೆ ಹಾಕಬೇಕು, ಟ್ರಯಲ್ಲು ಮಾಡಬೇಕು, ಪನಿಷ್ಮೆಂಟ್ ಮಾಡಬೇಕು. ಸಾಧ್ಯವಾದರೆ ನಾನು ಜಡ್ಜ್ ಅಲ್ಲ, ಗಲ್ಲು ಶಿಕ್ಷೆ ಕೊಡುವ ಮಟ್ಟಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ಆಗ್ರಹ ಮಾಡ್ತೀನಿ. ಓಕೆ.